ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತೇರದಾಳ ಮತಕ್ಷೇತ್ರದ ಮುಖ್ಯ ಚುನಾವಣಾ ಅಧಿಕಾರಿಗಳಿಂದ ಸುದ್ದಿಗೋಷ್ಠಿ ಜರುಗಿದೆ. ದಿನಾಂಕ 16/3/2024ರಿಂದ ಭಾರತ ಚುನಾವಣಾ ಆಯೋಗದಿಂದ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಅಂದಿನಿಂದ ಇಡೀ ದೇಶದಾದ್ಯಂತ ನೀತಿ ಸಂಹಿತೆ ಜಾರಿಯಲ್ಲಿ ಇದೆ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಂಕ 21/1/2024 ಮತದಾರರು ಪಟ್ಟಿಯಲ್ಲಿ ಒಟ್ಟು 2,32,869 ಮತದಾರರು ಇದ್ದು, ಅದರಲ್ಲಿ ಗಂಡು 1,15,654, ಹೆಣ್ಣು 1,17,203, ತೃತೀಯ ಲಿಂಗ 12 ಮತದಾರರು ಇದ್ದಾರೆ. 26 ಸೂಕ್ಷ್ಮ ಮತಗಟ್ಟೆಗಳು, 210 ಸಾಮಾನ್ಯ ಮತಗಟ್ಟೆಗಳು ಇದ್ದಾವೆ. ಅಭ್ಯರ್ಥಿಗಳು ದಿನಾಂಕ 12/4/2024ರಂದು ನಾಮಪತ್ರ ಸಲ್ಲಿಸುವುದು, 19/4/2024ರಂದು ನಾಮಪತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು, 24/4/2024ರಂದು ನಾಮಪತ್ರವನ್ನು ಪರಿಶೀಲಿಸುವುದು, 22/4/2024ರಂದು ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ಮಾಹಿತಿಯನ್ನು ನೀಡಲಾಗುವುದು, 7/5/2024ರಂದು ಮಂಗಳವಾರ ಮತದಾನ ಮಾಡುವುದು, 4/5/2024ರಂದು ಫಲಿತಾಂಶ ಹೊರಬೀಳಲಿದೆ. ತೇರದಾಳ ವಿಧಾನಸಭಾ ಕ್ಷೇತ್ರದ ನಗರ ಪ್ರದೇಶದಲ್ಲಿ 836 ಮತಗಟ್ಟೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 106 ಮತಗಟ್ಟೆಗಳು, 1 ಮಾಲಿಂಗಪುರದ ಕೆಂಗೇರಿಯಲ್ಲಿ ಹೆಚ್ಚುವರಿ 1 ಮತಗಟ್ಟೆಯನ್ನು ನಿರ್ಮಿಸಲಾಗಿದೆ. ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಸರ್ಕಾರಿ ಬಂಗಲೆ ಮತ್ತು ಸರ್ಕಾರಿ ವಾಹನವನ್ನು ಬಳಸತಕ್ಕಂತಹ ವಾಹನವನ್ನು ಈಗಾಗಲೇ ನಾವು ವಶಪಡಿಸಿಕೊಂಡಿದ್ದೇವೆ. ತೇರದಾಳ ಮತಕ್ಷೇತ್ರದಲ್ಲಿ ಒಟ್ಟು 3 ಚೆಕ್ಪೋಸ್ಟ್ ನಿರ್ಮಿಸಲಾಗಿದೆ. ಮಾಲಿಂಗಪುರ, ತೇರದಾಳ, ಬಿಡಿ ಬುದ್ನಿ ನಗರದಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಲಾಗಿದೆ. 85 ವರ್ಷದ ಮತದಾರರಿಗೆ ಮನೆಯಲ್ಲೇ ಮತದಾನ ಮಾಡುವ ಹಕ್ಕನ್ನು ಭಾರತ ಚುನಾವಣಾ ಆಯೋಗ ನೀಡಿದೆ. ಪೋಸ್ಟ್ ಮುಖಾಂತರ ಮತದಾನ ಮಾಡುವ ಹಾಗಿಲ್ಲ. ಸರ್ಕಾರಿ ನೌಕರರು ಕಡ್ಡಾಯವಾಗಿ ಆಯಾ ಕೇಂದ್ರದಲ್ಲಿ ಮತದಾನಕ್ಕೆ 3 ದಿನ ಅವಕಾಶ ಕಲ್ಪಿಸಿಕೊಟ್ಟಿದೆ. ಮಹಿಳಾ ಮತದಾರರಿಗೆ ವಿಶೇಷ ಮತಗಟ್ಟೆಯಲ್ಲಿ ಮಹಿಳೆಯರಿಗೆ ಮಹಿಳಾ ಅಧಿಕಾರಿಯನ್ನು ನಿರ್ಮಿಸಲಾಗಿದೆ ಮತ್ತು ಅದರ ಜೊತೆಗೆ ಹೊಸದಾಗಿ ಯಂಗ್ ಮತದಾರರಿಗೆ ಉತ್ಸಾಹ ತುಂಬಲು ವಿಶೇಷ ಮಾದರಿ ಮತಗಟ್ಟೆಯನ್ನು ವ್ಯವಸ್ಥೆ ಮಾಡಲಾಗಿದೆ. 18 ವಿಶೇಷ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಪ್ರತಿ ಮತಗಟ್ಟೆಯಲ್ಲಿ ಮೂಲಭೂತ ಸೌಕರ್ಯ, ಶೌಚಾಲಯ, ನೀರು, ವಿದ್ಯುತ್ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರ, ರಾಜಕೀಯ ಸಭೆ ಸಮಾರಂಭಗಳಿಗೆ ಅನುಮತಿ ಕಡ್ಡಾಯವಾಗಿದೆ. ಸುವಿಧಾ ಆ್ಯಪ್ನಲ್ಲಿ ನೀವು ಡೌನ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಾಂದರೆ ಅರ್ಜಿ ಮುಖಾಂತರ ಕಚೇರಿಗೆ ಬಂದು ಅನುಮತಿಯನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು 95 ಲಕ್ಷದವರೆಗೆ ಖರ್ಚನ್ನು ಮಾಡಬಹುದು. ಮತದಾರರಿಗೆ ಆಮಿಷ ಒಡ್ಡುವ ವಿಷಯ ಮತ್ತು ಹಣ ಸರಾಯಿ ಮತದಾರರಿಗೆ ಆಮಿಷ ಒಡ್ಡುವ ವಿಷಯ ಯಾರಿಗಾದರೂ ಕಂಡು ಬಂದಲ್ಲಿ ಕೂಡಲೇ ವಿಜಿಲ್ ಆ್ಯಪ್ ಮುಖಾಂತರ ನೀವು ಚುನಾವಣಾ ಅಧಿಕಾರಿಗಳಿಗೆ ಅಪ್ಲೋಡ್ ಮಾಡಬಹುದು. ಮಾಡಿದ ತಕ್ಷಣವೇ ನಮ್ಮ ಅಧಿಕಾರಿಗಳು ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸುತ್ತೇವೆ. ಒಟ್ಟಾರೆ ಕ್ಷೇತ್ರದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಮತ್ತು ಯಾವುದೇ ಅಪರಾಧಕ್ಕೆ ಅವಕಾಶ ಇರುವುದಿಲ್ಲ ಎಂದು ಸಹಾಯಕ ಚುನಾವಣಾ ಅಧಿಕಾರಿ ಸಾಜಿದ್ ಮುಲ್ಲಾ ಹೇಳಿದ್ದಾರೆ. ನಾವು 2 ಝೋನ್ ಮಾಡಿದ್ದೀವಿ. ಆ 2 ಝೋನ್ಗೆ ಅಂದರೆ ಇಡೀ ಕಾನ್ಸ್ಟಿಟ್ಯೂನ್ಸಿಯನ್ನು 2 ಭಾಗಾಗಿ ವಿಂಗಡಣೆ ಮಾಡಿ 2 ತಂಡಗಳು ಮಾಡಿದ್ದೀವಿ. ಅಲ್ಲಿಯೂ ಕೂಡ 24 ಅವರ್ಸು ಅವ್ರಿಗೆ ವೆಹಿಕಲ್ ಇರ್ತಾರೆ, ಅವ್ರ ಜೊತೆಗೆ ಒಬ್ಬರು ಆಫೀಸರ್ ಇರ್ತಾರೆ, ಮತ್ತು ಒಬ್ಬರು ಪೊಲೀಸ್ನವರು ಕಂಟಿನ್ಯೂಸ್ ಇರ್ತಾರೆ, ಒಬ್ಬರು ವಿಡಿಯೋಗ್ರಾಫರ್ಗೆ. ಈ 3 ಜನ ತಂಡ 24 ಅವರ್ಸು ಅವ್ರವ್ರ 2 ಭಾಗ ಮಾಡಿದ್ದೀವಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯನ್ನು. ಸೊ ಈ 2 ತಂಡಗಳು 24 ಅವರ್ಸು ಮೂವ್ಮೆಂಟಲ್ಲಿ ಇರ್ತಾರೆ. ಒಬ್ಬರು 8 ಅವರ್ಸ್ಗೆ ಒಂದು ಶಿಫ್ಟ್, ಅಂದರೆ 3 ಜನ ಒಂದು ಏರಿಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ 24 ಅವರ್ಸು, ಇನ್ನು 3 ಜನ ಒಂದು ಏರಿಯಾದಲ್ಲಿ. ಸೊ ಇದು ಫ್ಲೈಯಿಂಗ್ ಸ್ಕ್ವಾಡ್. ಅವರು ಎಲ್ಲ ಗ್ರಾಮ ಪ್ರದೇಶ ಆಗಿರ್ಬೋದು, ರೂರಲ್ ಟೌನ್ ವ್ಯಾಪ್ತಿ ಆಗಿರ್ಬೋದು, ಸುತ್ತಾಡ್ತಾ ಯಾವುದಾದ್ರೂ MCC ವೈಲೇಷನ್ ಆಗಿದೆಯಾ, ಎಲ್ಲಾದರೂ ಏನಾದರೂ ಪೋಸ್ಟರ್ಸು ಬ್ಯಾನರ್ಸು ಉಳಿದಿದ್ದಾವ, ಅಥವಾ ವಿದೌಟ್ ಪರ್ಮಿಷನು ನಾಳೆ ಪ್ರಚಾರಕ್ಕೆ ಟೈಮ್ ಸಿಗ್ತದಲ್ಲ, ಆ ಟೈಮಲ್ಲಿ ಅವ್ರದ್ದು ಕೆಲಸ ಜಾಸ್ತಿ ಇರ್ತದೆ. ಅವ್ರದ್ದು ಮೂವ್ಮೆಂಟು ಶುರುವಾಗಿದೆ. ಆಮೇಲೆ ವಿಡಿಯೋ ಸರ್ವಿಲೆನ್ಸು 3 ಟೀಮ್ ಇದ್ದಾವೆ, ಅವ್ರ ಜೊತೆಗೇನೆ ಕಂಟಿನ್ಯೂ ಹೋಗಿರ್ತಾರೆ. ಆಮೇಲೆ ವಿಡಿಯೋ ಮಾಡ್ಕೊಂಡು ಬಂದಮೇಲೆ ವಿಡಿಯೋ ವೀವಿಂಗ್ ಇಲ್ಲಿ ಆಫೀಸಲ್ಲಿ ಕೂತು ನೋಡ್ಕೊಳ್ಳೋದಕ್ಕೆ ಒಂದು ಟೀಮ್ ಮಾಡಿದ್ದೀವಿ. ಅವ್ರಿಗೂ ಇಲ್ಲಿ ಅರೇಂಜ್ಮೆಂಟ್ ನಾವು ಮಾಡಿದ್ದೀವಿ. ಆಮೇಲೆ ಅಕೌಂಟಿಂಗ್ ಟೀಮ್ ಇದೆ. ಆಮೇಲೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್, ಈ ಖರ್ಚು ವೆಚ್ಚಗಳನ್ನು ಏನು ಹಾಜರು ಮಾಡ್ತಾರೆ ಅದನ್ನು ಸರಿಯಾಗಿ ನೋಡೋದಕ್ಕೆ ಮತ್ತು ಶಾಡೋ ರಿಜಿಸ್ಟರ್ ಅಂತ ಬರೆಯೋದಕ್ಕೆ ಅಭ್ಯರ್ಥಿಗಳು, ಅದು ಟೀಮು ಇಲ್ಲಿ ನಮ್ಮಲ್ಲಿ. ಅಂದರೆ ಎಲ್ಲ ಟೀಮ್ ರೆಡಿ ಇದ್ದಾವೆ. ಕೆಲಸ ಹೆಂಗೆ ಬರ್ತದೆ ಡೇಟ್ ವೈಸ್ ಅವ್ರು ಆಕ್ಟಿವೇಟ್ ಆಗ್ತಾರೆ. ಅಲ್ಲಿವರೆಗೆ ಅವ್ರು ಇಲ್ಲೇ ಕುತ್ಕೋಬೇಕು. ಈಗ ನಮ್ದು ಏನೂ ಕೆಲಸ ಇಲ್ಲ. ಇದು ಪೂರ್ತಿ ಮುಗಿಯುವವರೆಗೂ, ಮೇಡಮ್ ಅವರು ಸರ್ಟಿಫಿಕೇಟ್ ಕೊಡುವವರೆಗೂ ನಮ್ಮದು ಹಿಂಗೆ ಈ ಸೆಟಪ್ ಇರ್ತದೆ. ಈಗ ಕೆಲಸ ಇಲ್ಲ ಅಂದ್ರೂ ಇರಲೇಬೇಕು. ಸೊ ಮತ್ತೆ ಈಗ ಮುಖ್ಯವಾಗಿ ಹೇಳೋದಂದರೆ ಸೆಕ್ಟರ್ ಆಫೀಸರ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ಸೆಕ್ಟರ್ ಆಫೀಸರ್ಸು ನಮ್ಮಲ್ಲೇ 18 ಜನ ಇದ್ದಾರೆ. ಅವರೆಲ್ಲ ತಾಲೂಕಾ ಲೆವೆಲ್ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಆಫೀಸರ್ಸೇ ಇದ್ದಾರೆ ಆಲ್ಮೋಸ್ಟ್ ಎಲ್ಲ. ಆ 18 ಸೆಕ್ಟರ್ ಆಫೀಸರ್ಗಳನ್ನು ನಾವು ಅವರಿಗೆ ಒಬ್ಬೊಬ್ಬರಿಗೆ 8, 10, 12, 15 ಮತಗಟ್ಟೆಗಳನ್ನು ಒಬ್ಬೊಬ್ಬರಿಗೆ ಕೊಟ್ಟಿದ್ದೀವಿ ಏರಿಯಾ ನೋಡಿಕೊಂಡು.
ಸಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀವಿ, ಅಲ್ಲೆಲ್ಲಿ ಇರ್ತವೆ. ರೂರಲಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀವಿ, ಓಡಾಡೋದಿರ್ತದೆ. ಈ ಥರ 18 ಸೆಕ್ಟರ್ ಇದ್ದಾವೆ, 18 ಆಫೀಸರ್ಸ್ ಇದ್ದಾರೆ. ಈ 18 ಜನ ಅವರವರು ಮತಗಟ್ಟೆಗಳನ್ನು ವಿಸಿಟ್ ಮಾಡ್ತಾರೆ. ನಾಳೆ ನಮ್ಮ ಟ್ರೈನಿಂಗ್ಗಳು ಬರ್ತವೆ, ಟ್ರೈನಿಂಗ್ ಅವರೇ ಕೊಡ್ತಾರೆ. ಅವ್ರ ಜೊತೆಗೆ ಅಸೆಂಬ್ಲಿ ಲೆವೆಲ್ ಮಾಸ್ಟರ್ ಟ್ರೈನರ್ಸ್ 11 ಜನ ಇದ್ದಾರೆ, ಅವರು ಸೇರಿ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಆಗ್ತವೆ. ನಮ್ಮ ಮತ್ತು ಈ ಸಾಮಗ್ರಿಗಳನ್ನು ತೊಗೊಂಡು ಬರೋಕ್ಕೆಲ್ಲ ಪಾರ್ಟಿ ಬರ್ತಾರೆ, ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಅವರೇ ಮಾಡ್ತಾರೆ. ಆಮೇಲೆ ಮಾಕ್ ಪೋಲ್ ಮಾಡ್ತಾರೆ. ಅವ್ರದ್ದು ಕೆಲಸ ಜಾಸ್ತಿ ಇರ್ತದೆ. ಅವರು 18 ಜನ ಆ್ಯಕ್ಚುಲಿ ತಹಸೀಲ್ದಾರ್ ARO ಇದ್ದಾಗ ಅವರು ಅಷ್ಟು ಕೆಲಸ ಮಾಡ್ತಾರೆ. ಅವರು 18 ಜನ ಇದ್ದಾರೆ. ಸೊ ಈ ಟೀಮು ಈಗಾಗಲೇ ಫಾರ್ಮೇಷನ್ ಆಗಿದೆ. ಈಗಾಗಲೇ ಅವರು ಎಲ್ಲ 236 ಮತಗಟ್ಟೆಗಳನ್ನು ವಿಸಿಟ್ ಮಾಡಿ ಡೀಟೇಲ್ ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಚುನಾವಣಾ ಆಯೋಗದ ಸ್ಪಷ್ಟವಾದ ನಿರ್ದೇಶನ ಏನಿದೆ, ಮತಗಟ್ಟೆಗಳಲ್ಲಿ ಮಿನಿಮಮ್ ಫೆಸಿಲಿಟೀಸ್ ಇರಬೇಕು. ಆ ಮಿನಿಮಮ್ ಫೆಸಿಲಿಟೀಸ್ ಏನಿರಬೇಕಂದ್ರೆ ಮುಖ್ಯವಾಗಿ ಟಾಯ್ಲೆಟ್ ಇರಬೇಕು, ಅಲ್ಲಿ ರ್ಯಾಂಪ್ ಇರಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಕರೆಂಟ್ ಕನೆಕ್ಷನ್ ಇರಬೇಕು, ಮತ್ತು ಹೋಗೋದಕ್ಕೆ ಏನಾದರೂ ಅಕ್ಸೆಸಿಬಿಲಿಟಿ ರೋಡ್ಗೆ ಸಮಸ್ಯೆ ಇದ್ದರೆ ಅದು ಸರಿ ಮಾಡ್ಕೋಬೇಕು. ಈ ರೀತಿ ಮತ್ತು ಫರ್ನಿಚರ್ ಇರಬೇಕು. ಸ್ಟಾಫ್ ಎಲ್ಲ ಹೋಗ್ತಾರಲ್ಲ ಪೋಲಿಂಗ್ ಸ್ಟಾಫ್, ಆವಾಗ ಫರ್ನಿಚರ್ ಇರಬೇಕು. ಸೊ ಈ ಒಂದು ಮಾಹಿತಿಯನ್ನು ನಾವು ಈಗಾಗಲೇ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಒಂದು 2-3 ಪೋಲಿಂಗ್ ಸ್ಟೇಷನಲ್ಲಿ ರ್ಯಾಂಪ್ ಸ್ವಲ್ಪ ರಿಪೇರಿ ಇತ್ತು. ಒಂದು ಪೋಲಿಂಗ್ ಸ್ಟೇಷನಲ್ಲಿ ರ್ಯಾಂಪ್ ಇರಲಿಲ್ಲ, ಯಾಕಂದರೆ ಹೊಸದಾಗಿ ಅದು ಮಹಾಲಿಂಗಪುರ ವ್ಯಾಪ್ತಿಯಲ್ಲಿ ಅಂಗನವಾಡಿಯಲ್ಲಿ ಇದೆ. ಅಲ್ಲಿ ನಾವು ರ್ಯಾಂಪ್ ಇರಲಿಲ್ಲ, ಅದು ಮಾಡ್ತಾ ಇದ್ದಾರೆ. 2-3 ಡೇಸಲ್ಲಿ ಮುಗೀತದೆ. 1-2 ಕಡೆಗೆ ಸ್ವಲ್ಪ ಟಾಯ್ಲೆಟ್ ರಿಪೇರಿ ಇತ್ತು, ಅದಕ್ಕೆ ಸಂಬಂಧಪಟ್ಟ ಮುನ್ಸಿಪಾಲ್ಟಿಯವರು ಅದು ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆಗೆ ಅದನ್ನು ಯೂಸ್ ಮಾಡಿಲ್ಲ, ಅದನ್ನು ಯೂಸೇಬಲ್ ಮಾಡಬೇಕು, ಅಂದರೆ ಯೂಸ್ ಮಾಡ್ತಾ ಇರಲಿಲ್ಲ ಅಂದರೆ ಹಾಳಾಗ್ತದೆ, ಅದು ಮಾಡ್ತಾರೆ. ಸೊ ಈ ಥರ 236 ಮತಗಟ್ಟೆಗಳಲ್ಲಿ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂತ ಏನು ಹೇಳಿದ್ದೀವಿ, ಅವು ಅಷ್ಟು ಕೂಡ ಇದೆ. ಮತ್ತು ಇನ್ನೂ ನಮಗೆ ಟೈಮ್ ಇದೆ, ನಾವು ಇನ್ನೂ ಪರಿಶೀಲನೆ ಮಾಡಿ ಚಿಕ್ಕ ಪುಟ್ಟದು ಏನಾದರೂ ಇದ್ದರೆ ಅದನ್ನು ನಾವು ಸರಿ ಮಾಡ್ಕೋತೀವಿ. ಯಾವುದು ಇದು ಮತಗಟ್ಟೆಗೆ ಸಂಬಂಧಪಟ್ಟಂತೆ. ಇಷ್ಟು ನಮ್ಮ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ತಮಗೆ ಹೇಳಿದ್ದೀನಿ. ಇನ್ನು ಈ ಅಭ್ಯರ್ಥಿಗಳು ಇನ್ನು ಮುಂದೆ ನಾಮಿನೇಷನ್ ಎಲ್ಲ ಫೈನಲ್ ಆದಮೇಲೆ ಅಥವಾ ಈಗ ಪೊಲಿಟಿಕಲ್ ಪಾರ್ಟೀಸ್, ಈಗ ಅಭ್ಯರ್ಥಿಗಳು ಇರೋದಿಲ್ಲ. ಸೊ ಪೊಲಿಟಿಕಲ್ ಪಾರ್ಟೀಸು ಏನಾದರೂ ಸಭೆ ಸಮಾರಂಭಗಳು ಮಾಡಬೇಕಂದ್ರೆ ಈಗ ಬಹಿರಂಗ ಸಭೆಗಳು ಇರುವುದಿಲ್ಲ. ಸಭೆ ಅವರು ಪಾರ್ಟಿ ಲೆವೆಲಲ್ಲಿ ಅಲ್ಲಿ ಮಾಡಿದರೆ ಅದಕ್ಕೂ ಕೂಡ ಏನಾಗ್ತದೆ, ಅವರು ಪರ್ಮಿಷನನ್ನು ತಗೋಬೇಕು. ಸೊ ಆಯೋಗ ಒಂದು ಆ್ಯಪ್ ಅವರಿಗೆ ಬಿಟ್ಟಿದೆ, ಸುವಿಧಾ ಅಂತ ಹೇಳಿ. ಆ ಸುವಿಧಾ ಆ್ಯಪಲ್ಲಿ ಆನ್ಲೈನಲ್ಲಿ ಎಲ್ಲಿ ಅವರು ಇರ್ತಾರೆ ಅಲ್ಲೇನೆ ಅದನ್ನು ಏನೇನು ಡೀಟೇಲ್ ಅವ್ರದ್ದು ಎಂಟ್ರಿ ಮಾಡಿ, ಸುವಿಧಾ ಆ್ಯಪಲ್ಲಿನೇ ಎಂಟ್ರಿ ಮಾಡಿ ಅದನ್ನು ಸೆಂಡ್ ಮಾಡಿಬಿಟ್ರೆ ಡಾಕ್ಯುಮೆಂಟನ್ನು ಹಾಕಿ ಟೈಮ್ ಇದು ಯಾವ ವೇಳೆ ಯಾವ ದಿನಾಂಕ ನನಗೆ ಏನು ಮಾಡೋಕ್ಕೆ ಬೇಕು ಅಂತ ಹೇಳಿ ಅದು ನಮ್ಮ ಲಾಗಿನ್ನಲ್ಲಿ ಬರ್ತದೆ. ಇಲ್ಲಿ ಅದಕ್ಕೆ ಅಂತ ಒಂದು ಟೀಮ್ ಇದೆ, IT ಟೀಮ್, 3 ಜನ ಇರ್ತಾರೆ. ಅವ್ರಿಗೆ ಪಟ್ಟಂತ ಗೊತ್ತಾಗ್ತದೆ. ಅವರು ಅದನ್ನು ಒಂದು ನಾವು ಏಕಗಾವಾಕ್ಷಿ ಕಮಿಟಿ ಮಾಡಿದ್ದೀವಿ. ಪೊಲೀಸು, ಲೋಕಲ್ ಬಾಡಿ, ಅರ್ಬನ್ ಲೋಕಲ್ ಬಾಡಿ, ರೂರಲ್ ಲೋಕಲ್ ಬಾಡಿ, ಫೈರು, PWD, ತಹಸೀಲ್ದಾರ್, ಈ 5 ಜನ ನಮ್ಮಲ್ಲೇ ಇಲ್ಲೇ ಇರ್ತಾರೆ. ಅವ್ರಿಗೆ ಒಂದು ಜಾಗ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಅವರು ಎಲ್ಲ ಪರ್ಮಿಷನ್ಗಳನ್ನು ಅಲ್ಲೇ ಕೊಡ್ತಾರೆ. ಅದನ್ನು ನಾವು ಮತ್ತೆ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ನನ್ನ ಕಡೆಗೆ ಬರ್ತದೆ, ನಾನು ಅಪ್ರೂವ್ ಕೊಡ್ತೀನಿ. ಅವರಿಗೆ ಆನ್ಲೈನಲ್ಲಿನೇ ಆ ಕಾಪಿ ಹೋಗ್ತದೆ, ಅಪ್ರೂವಲ್ ಕಾಪಿ. ಇದು ಸುವಿಧಾದಲ್ಲಿ ನೇರವಾಗಿ ಅವರು ಮಾಡಿದರೆ ಮತ್ತೆ ಅವರೇ ಮಾಡಬೇಕಂತಾನೆ ಇದೆ. ಅದು ಸಿಂಗಲ್ ವಿಂಡೋ, ಮತ್ತೆ ಅದು ಆ್ಯಪ್ ಅಲ್ಲಿನೇ ಮಾಡಬೇಕು. ಸಪೋಸ್ ಕೆಲವೊಂದು ಸಲ ಏನಾಗ್ತದೆ, ಅವರಿಗೆ ಅಷ್ಟು ನಮಗೆ ಆಗೋದಿಲ್ರಿ ಅಂತಾರೆ, ಅವಾಗ ಅವರು ಮ್ಯಾನ್ಯುವಲಿ ಅರ್ಜಿ ತಂದು ಕೊಡ್ತಾರೆ. ನಾವು ಅವ್ರು ಏನು ಮಾಡಬೇಕಿತ್ತಲ್ಲ ಕೆಲಸ ನಾವೇ ಮಾಡ್ತೀವಿ. ಎರಡೂ ಇಟ್ಟಿದ್ದೀವಿ. ಅಂದರೆ ಆ್ಯಕ್ಚುಲಿ ಹಾಗೆ ಇದೆ. ಆಗಲಿಲ್ಲ ಅಂದರೆ ನಾವು ಇಲ್ಲ ಅಂತ ಹೇಳೋಂಗಿಲ್ಲ. ಅವ್ರು ಬಂದು ಕೊಟ್ಟರೆ ನಾವು ಎಂಟ್ರಿ ಮಾಡಿಸಿ, ನಾವೇ ಎಲ್ಲ ಪಾಸ್ ಮಾಡಿಸಿ, ನಾವೇ ಎಂಟ್ರಿ ಮಾಡಿ ಅವರಿಗೆ ಪ್ರಿಂಟ್ಔಟ್ ತೆಗೆದು ಕೊಡ್ತೀವಿ. ಎರಡು ಇಲ್ಲ ಬರಲ್ಲ, ಆಫ್ಲೈನಲ್ಲಿ ಇಲ್ಲ, ಆನ್ಲೈನಲ್ಲಿನೇ ಇದೆ. ಆದರೆ ನಾವು ಎರಡೂ ಮಾಡಿದ್ದೀವಿ. ಯಾಕಂದರೆ ಅಷ್ಟು ಎಲ್ಲರಿಗೂ ನಾವು ಹೇಳಿದಂಗೆ ಆಗಬೇಕು. ಸೊ ನಾವು ಅದಕ್ಕೂ ತಯಾರಿದೆ. ಅವರು ಬಂದರೆ ನಾವೇ ಮಾಡ್ತೀವಿ. 92 ಆಗೋದು ಚಾನ್ಸಸ್ ಇದೆ. ಈಗ ಮತಗಟ್ಟೆಗೆ ಸಂಬಂಧಪಟ್ಟಂತೆ ಒಟ್ಟು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ 26 ಇದ್ದಾವೆ. ನಮ್ಮ ಪೊಲೀಸು, ನಮ್ಮ ರೆವಿನ್ಯೂ ಮತ್ತು ಹಿಂದಿನ ನಮ್ಮ ಮತಗಟ್ಟೆ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟೇಜ್ ಮತದಾನ ಆಯಿತು, ಅದರಲ್ಲಿ ಒಂದೇ ಅಭ್ಯರ್ಥಿಗೆ ಎಷ್ಟು ಹೆಚ್ಚು ಮತ ಬಿದ್ದು ಅಂತ ಕ್ರೈಟೀರಿಯಾ ಇದ್ದಾವೆ. ಬೇರೆ ಬೇರೆ ಮಾನದಂಡಗಳಿದ್ದಾವೆ. ಸೂಕ್ಷ್ಮ ಮತಗಟ್ಟೆಗಳು 26 ಇದ್ದಾವೆ. ಉಳಿದದ್ದು 210 ಏನಿದ್ದಾವೆ ನಾರ್ಮಲ್ ಮತಗಟ್ಟೆಗಳಿದ್ದಾವೆ. ಸರ್, 26 ಸೂಕ್ಷ್ಮ ಮತಗಟ್ಟೆಗಳು. ಹಾಂ, 210 ನಾರ್ಮಲ್ ಇದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಂದರೆ, ಈಗ ನಮ್ಮದು ಮತದಾನ ಇಡೀ ಭಾರತದಲ್ಲಿ 7 ಫೇಸ್ದಲ್ಲಿ ಆಗ್ತಾ ಇದೆ.
ನಮ್ಮದು ಈಗ ಥರ್ಡ್ ಫೇಸಲ್ಲಿ ಬರ್ತದೆ ಆ ದಿನಾಂಕ. ಸೊ ಈ ಥರ್ಡ್ ಫೇಸ್ದು ನಮ್ಮದು MCC ಈಗಾಗಲೇ ಹೇಳಿದ್ದೀನಿ, ಮಾದರಿ ನೀತಿ ಸಂಹಿತೆ 16/3ಕ್ಕೆ ಜಾರಿಯಾಗಿದೆ. ಈಗ ನಮ್ಮ ಈ ವ್ಯಾಪ್ತಿಯಲ್ಲಿ ಯಾವ ರೀತಿ ನೋಟಿಫಿಕೇಶನ್ ಹೊರಡಿಸ್ತಾರೆ ದಿನಾಂಕಗಳು ಏನಂದರೆ, ದಿನಾಂಕ 12/4/2024 ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳಾಗಿರ್ತಾರೆ, ಅವರು ನೋಟಿಫಿಕೇಶನ್ ಹೊರಡಿಸ್ತಾರೆ. ಆಮೇಲೆ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ 19/4/2024 ಇರ್ತದೆ. ನಂತರ ಸ್ಕ್ರೂಟ್ನಿ ಮಾಡ್ತಾರೆ. ಸ್ಕ್ರೂಟ್ನಿಯನ್ನು ದಿನಾಂಕ 20/4/2024ಕ್ಕೆ ಸ್ಕ್ರೂಟ್ನಿ ಇದೆ. ಆಮೇಲೆ ಸ್ಕ್ರೂಟ್ನಿ ಆದಮೇಲೆ ಅಭ್ಯರ್ಥಿಗಳು ಹಿಂತಗೊಳ್ಳೋದಕ್ಕೆ ವಿತ್ಡ್ರಾ ಮಾಡೋದಕ್ಕೆ ಅವಕಾಶ ಇರ್ತದೆ. ಆ ದಿನಾಂಕ ಅಷ್ಟರೊಳಗೆ 22/4/2024 ವಿತ್ಡ್ರಾಲ್ ದಿನಾಂಕ ಇರ್ತದೆ. ಅದೆಲ್ಲ ಆದಮೇಲೆ ಅಂತಿಮ ಮತದಾರ ಯಾರು ಕ್ಯಾಂಡಿಡೇಟ್ಸ್ ಕಂಟೆಸ್ಟಿಂಗ್ ಇರ್ತಾರೆ ಅವ್ರದ್ದು ಲಿಸ್ಟ್ ಪಬ್ಲಿಷ್ ಮಾಡಿ ಚುನಾವಣೆಯನ್ನು ದಿನಾಂಕ 7/5/2024 ಮಂಗಳವಾರ ಬರ್ತದೆ. 7/5/2024 ಇರ್ತದೆ. ಅದಾದಮೇಲೆ ಕೌಂಟಿಂಗು ಮತಗಳ ಎಣಿಕೆ 4/6/2024 ಮಂಗಳವಾರ ಇರ್ತದೆ. ಸೊ ಇಲೆಕ್ಷನ್ ಎಲ್ಲ ರೀತಿಯಿಂದ ಒಟ್ಟು 6/6/2024 ನಾವು ಎಲ್ಲ ಪ್ರೊಸೆಸ್ ಮುಗಿದು MCC ಮುಗಿತದೆ. ಅಲ್ಲಿವರೆಗೆ 6/6/2024 ಇರ್ತದೆ. ಆದರೆ ಕೌಂಟಿಂಗು 4/6/2024 ಆಗಿರ್ತದೆ. ಸೊ ಈಗಾಗಲೇ MCC ಜಾರಿಯಲ್ಲಿರೋದ್ರಿಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ನಾವು ಪ್ರಥಮವಾಗಿ ಎಲ್ಲ IVಗಳು ಮತ್ತು ಸರ್ಕಾರಿ ಬಂಗ್ಲೋಗಳು, ಗೆಸ್ಟ್ ಹೌಸ್ಗಳು ಏನಿರ್ತವೆ ಎಲ್ಲವನ್ನು ಕೂಡ ನಮ್ಮ ತಹಸೀಲ್ದಾರು ಈಗಾಗಲೇ ತಮ್ಮ ಸುಪರ್ದಿಗೆ ತಗೊಂಡಿದ್ದಾರೆ. ಯಾವುದಾದ್ರೂ ಸರ್ಕಾರಿ ವಾಹನಗಳನ್ನು ಯಾವುದಾದ್ರೂ ಬೋರ್ಡು ಮೆಂಬರ್ಸು ಅಥವಾ ಏಜೆನ್ಸಿಗಳು ಅಥವಾ ಮುನ್ಸಿಪಾಲ್ಟಿಯಲ್ಲಿ ಅಥವಾ APMCಯಲ್ಲಿ ಯಾರಾದರೂ ರಿಪ್ರೆಸೆಂಟೇಟಿವ್ ಅಥವಾ ಅಧ್ಯಕ್ಷರು ಈ ಥರ ಬಳಸ್ತಾ ಇದ್ದರೆ ಸರ್ಕಾರಿ ವಾಹನಗಳನ್ನು ಅವುಗಳನ್ನು ಇದ್ದರೂ ಕೂಡ ಅದು ಕೂಡ ಎಲ್ಲ ನಾವು ಹಿಂದೆ ತಗೊಂಡಿದ್ದೀವಿ. ಮತ್ತು ಇನ್ನು ಮಾಡೆಲ್ ಕೋಡ್ ಆಫ್ ಕಂಡಕ್ಟಿಗೆ ಮುಖ್ಯವಾಗಿ ಈ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾನರ್ಸು, ಪೋಸ್ಟರ್ಸು, ಬಂಟಿಂಗ್ಸು ಅಲ್ಲಿ ಎಲ್ಲ ಇರ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ಇರ್ತವೆ, ಸರ್ಕಾರಿ ಕಚೇರಿ ವ್ಯಾಪ್ತಿಯಲ್ಲಿ ಒಳಗಡೆನೂ ಇರ್ತವೆ, ಕಂಪೌಂಡಲ್ಲಿ ಇರ್ತವೆ. ಅವು 24 ತಾಸಲ್ಲಿ ಕ್ಲಿಯರ್ ಮಾಡೋದಿತ್ತು. ಅದು 24 ತಾಸು ನಿನ್ನೆ ಮಧ್ಯಾಹ್ನ ಆಯಿತು. ಎಲ್ಲ ಬ್ಯಾನರ್ಸು, ಪೋಸ್ಟರ್ಸು, ಬಂಟಿಂಗ್ಸು ವಿದಿನ್ ಗೌರ್ಮೆಂಟ್ ಪ್ರಿಮೈಸಿಸ್, ಆಫೀಸ್ ಪ್ರಿಮೈಸಿಸ್ ಕ್ಲಿಯರ್ ಮಾಡಿದ್ದೀವಿ. ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಪಬ್ಲಿಕ್ ಪ್ಲೇಸಸಲ್ಲಿ ಎಷ್ಟು ಬ್ಯಾನರ್ಸ್, ಪೋಸ್ಟರ್ಸ್, ಬಂಟಿಂಗ್ಸ್ ಇದ್ದಾವೆ ಅದು ಇವತ್ತಿದೆ. ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಕ್ಲೀನ್ ಮಾಡಬೇಕು ನಾವು. ಅದು ಕೂಡ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ಅದಾದಮೇಲೆ 72 ತಾಸು ಅಂದರೆ ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಈ ಪ್ರೈವೇಟ್ ಬಿಲ್ಡಿಂಗ್ಸು, ಪ್ರೈವೇಟ್ ಮನೆಗಳ ಮೇಲೆ, ಅವರು ಪ್ರೈವೇಟ್ ಕಂಪೌಂಡ್ ಮೇಲೆ, ಪ್ರೈವೇಟ್ ಖಾಸಗಿ ವ್ಯಕ್ತಿಗಳು ಏನು ಪ್ರಚಾರಕ್ಕೆ ಏನಾದರೂ ಹಿಂದೆ ಪೋಸ್ಟರ್ಸ್, ಬ್ಯಾನರ್ಸ್ ಹಾಕಿದರೆ ಅದು ತೆಗೆಯೋದಕ್ಕೆ ಅವಕಾಶ ಇರ್ತದೆ. ಅದು ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಇರ್ತದೆ. ಸೊ ಈ ಪ್ರಕಾರ ನಮ್ಮ MCC ನೋಡಲ್ ಸಿಟಿ ವ್ಯಾಪ್ತಿಯಲ್ಲಿ ಚೀಫ್ ಆಫೀಸರ್ಸು ಮತ್ತು ಕಮಿಷನರ್ ಅಂದರೆ ಮಾಲಿಂಗ್ಪುರಲ್ಲಿ ಚೀಫ್ ಆಫೀಸರು, ತೇರದಾಳಲ್ಲಿ ಚೀಫ್ ಆಫೀಸರು ಮತ್ತು CMCಯಲ್ಲಿ ಇಲ್ಲಿ ಕಮಿಷನರ್ಸ್ ಇರ್ತಾರೆ. ಅವರು ಅದನ್ನು ಕೆಲಸ ಮುಂದಾಳತ್ವದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಮಟ್ಟದಲ್ಲಿ ಇಡೀ ತಾಲೂಕಿಗೆ ನೋಡಲ್ MCC ನೋಡಲ್ ಆಫೀಸರು ನಮ್ಮ EO ಅವರು ಇರ್ತಾರೆ. ಸಿದ್ದಪ್ಪ ಶಕ್ತಿ ಅವರಿದ್ದಾರೆ. ಅವರು ತಾಲೂಕಾ ನೋಡಲ್ ಆಫೀಸರ್ MCCಗೆ ಮಾದರಿ ನೀತಿ ಸಂಹಿತೆಗೆ ಸಂಬಂಧಪಟ್ಟಂತೆ ಏನೇ ಇದ್ದರೂ ಅವರೇ ನೋಡಲ್ ಇರ್ತಾರೆ. ಸೊ ಈ ಥರ ಅನೌನ್ಸ್ ಆದಮೇಲೆ ನಮ್ಮ ಟೀಮ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಈಗ ನಮ್ಮ ಟೀಮ್ಗಳು ತಮಗೆ ಹೇಳೋದಾದರೆ, ನಮ್ಮ ಇದು ಚುನಾವಣಾ ಕ್ಷೇತ್ರಕ್ಕೆ 20 ತೇರದಾಳ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು MCC ಟೀಮ್ಗಳ ವಿಷಯ ತಮಗೆ ಹೇಳ್ತೀನಿ. ನಮ್ಮಲ್ಲೇ ಒಟ್ಟು 3 ಚೆಕ್ ಪೋಸ್ಟ್ ಹಾಲಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. ಒಂದು ಬುದ್ನಿ PD ಇದೆ, ಒಂದು 4th ಕೆನಾಲ್ ತೇರದಾಳಲ್ಲಿ ಇದೆ, 3 ಚೆಕ್ ಪೋಸ್ಟ್ ಇದೆ. ಒಂದು ಬುದ್ನಿ PD, ಎರಡನೇದು 4th ಕೆನಾಲ್ ತೇರದಾಳ್, ಆಮೇಲೆ APMC ಕ್ರಾಸ್ ಮಹಾಲಿಂಗಪುರ. ಈಗಾಗಲೇ ಈ ಅನೌನ್ಸ್ ಆದ ತಕ್ಷಣವೇ ನಾವು ಈ ಚೆಕ್ ಪೋಸ್ಟನ್ನು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಅಲ್ಲಿ ಪೊಲೀಸ್ ಸಿಬ್ಬಂದಿ, ನಮ್ಮ ಒಬ್ಬ ಆಫೀಸರ್ ಇರ್ತಾರೆ, ಜಿಲ್ಲಾಧಿಕಾರಿಯಿಂದ ನೇಮಕಗೊಂಡ ಆಫೀಸರು, ಅವ್ರಿಗೆ ಸಹಾಯಕರಾಗಿ 1-2 ಇರ್ತಾರೆ. ಎಕ್ಸೈಸ್ನವರು ಅವರು ಡ್ಯೂಟಿ ಹಾಕ್ಕೊಂಡು ಅವರು ಕೂಡ ಕಮರ್ಷಿಯಲ್ ಟ್ಯಾಕ್ಸು ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಅವರು ಹಾಜರಾಗಿ ಅಲ್ಲಿ ಅಟೆಂಡ್ ಆಗ್ತಾರೆ. ಇದು 24 ಅವರ್ಸು 3 ಶಿಫ್ಟಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ 3 ಚೆಕ್ ಪೋಸ್ಟಲ್ಲಿ 24 ಅವರ್ಸು 3 ಶಿಫ್ಟಲ್ಲಿ ಬೇರೆ ಬೇರೆ ತಂಡಗಳು ಇದ್ದಾವೆ. ರೆಗ್ಯುಲರ್ ಆಗಿ ಡ್ಯೂಟಿ ನಾವು ಅವ್ರಿಗೆ ಅಲಾಟ್ ಮಾಡಿದ್ದೀವಿ. ಇದು ಚೆಕ್ ಪೋಸ್ಟ್ದಾಯಿತು. ಇನ್ನು ಫ್ಲೈಯಿಂಗ್ ಸ್ಕ್ವಾಡ್ಸ್ ಅಂತ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ತಾವು ಹೇಳಿದ್ದೀರಿ. ಇದು ಪ್ರಶ್ನೆಗೆ ಉತ್ತರ ನಾವು ಕೊಡೋಕ್ಕಾಗೋದಿಲ್ಲ. ಇಲ್ಲಿ ನಾವೇನು ಹೇಳ್ತೀವಿ, ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗಬಾರ್ದು.
ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಅಂದರೆ ಯಾವುದೇ ಒಂದು ವೇದಿಕೆಯನ್ನು ಅವರು ಬಳಸ್ಕೊಂಡು ಅದನ್ನ ವಯೋಲೇಷನ್ ಮಾಡೋ ವೇದಿಕೆಯನ್ನು. ನಾನಾಗಿ ಈಗ ನಾ ಯಾರೋ ಇದ್ದೀನಿ, ನಾ ಎಲ್ಲಿಯಾದರೂ ನನ್ನ ಪರ್ಸನಲ್ ಆಗಿ ನಾನು ಹೋಗ್ಬಹುದು, ಈ ಚೇರ್ ಮೇಲೆ ಕುತ್ಕೊಂಡು ಅದು ಮಾಡೋಕ್ಕಾಗಲ್ಲ. ಅದೇ ರೀತಿ ಅವ್ರಿಗೂ ಆಗ್ತದೆ, ಅದೇ ರೀತಿ ಕಾಮನ್ ಮೆನ್ಗೂ ಆಗ್ತದೆ. ಕಾಮನ್ ಮೆನ್ ಕೂಡ ನಾನು ಅಭ್ಯರ್ಥಿನೇ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ನಾನು ಬೇರೆ ವಿಷಯ ಮಾತಾಡಂಗಿಲ್ಲ. ಇದ್ದ ಎಲ್ಲದಕ್ಕೂ ಒಂದು ಕಡಿವಾಣ ಇದೆ, ಒಂದು ಲಿಮಿಟ್ ಇದೆ, ಆ ಲಿಮಿಟ್ ಅಲ್ಲಿ ಮಾಡಬೇಕು. ಸೊ ಸುವಿಧಾ ಬಗ್ಗೆ ಹೇಳಿದೆ ನಾನು, ಅವ್ರಿಗೆ ಅನುಕೂಲ ಇದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಬ್ಬ ಅಭ್ಯರ್ಥಿಗೆ 95 ಲಕ್ಷ ಲಿಮಿಟ್ ಇದೆ ಖರ್ಚು ಮಾಡೋದಕ್ಕೆ, ಅಪ್ ಟು 95 ಲ್ಯಾಕ್ವರೆಗೂ ಅವಕಾಶ ಇದೆ. ಸೊ IT ಅಪ್ಲಿಕೇಶನು ಇದು ಬಹಳ ಇಂಪಾರ್ಟೆಂಟ್ ಇದೆ ನಮಗೆ. ಆಮೇಲೆ ನಮ್ಮ ದೂರು ನಿರ್ವಹಣಾ ಒಂದು ಸಂಖ್ಯೆ ಇದೆ ನಮ್ಮ ಡಿಸ್ಟಿಕ್ಕಲ್ಲಿ. ಡಿಸ್ಟಿಕ್ ಕಂಟ್ರೋಲ್ ಕಂಪ್ಲೇಂಟ್ ರೂಮಲ್ಲಿ 1950 ಫಿಕ್ಸ್, ಅದು ಎಲ್ಲ ಕಡೆಗೂ ಹಂಗೆ ಇದೆ. ಅದು ನಿಮ್ಮ ಡಿಸ್ಟಿಕ್ಕಿಗೇನೆ ಹೋಗ್ತದೆ. ಅದು 1950 1950. ಆಮೇಲೆ ತಹಸೀಲ್ದಾರ್ ಆಫೀಸಲ್ಲಿ 24 ಅವರ್ಸು ನಾವು ಕಂಟ್ರೋಲ್ ರೂಮನ್ನು ಶುರು ಮಾಡಿಸಿದ್ದೀವಿ ಈಗಾಗಲೇ. ಅದು 08353 230 555 ಈ ಥರಾಗಿ ದೂರು ಏನಾದರೂ ಇದ್ರೆ ಇಲ್ಲಿ ಕಂಪ್ಲೇಂಟ್ ಬುಕ್ ಮಾಡಿದರೆ ರಿಜಿಸ್ಟರ್ ಮಾಡ್ಕೋತಾರೆ. ಮತ್ತೆ ಎಷ್ಟು ಇವರು ಇರ್ತಾರೆ, ಸೆಕ್ಟರ್ ಆಫೀಸರ್ಸ್ ಇರ್ತಾರೆ, ಅವ್ರಿಗೆ ನಾವು ಫಾರ್ವರ್ಡ್ ಮಾಡ್ತೀವಿ, ಅವರು ಫೀಲ್ಡಿಗೆ ವಿಸಿಟ್ ಮಾಡ್ತಾರೆ. ಆಮೇಲೆ ಸಿ ವಿಜಿಲ್ ಅಂತ ಒಂದು ಆ್ಯಪ್ ಇದೆ, ಸಿ ವಿಜಿಲ್ ಆ್ಯಪ್. ಆ ಸಿ ವಿಜಿಲ್ ಆ್ಯಪು ಯಾರಾದರೂ ಕೂಡ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನಲ್ಲಿ ಅದರಲ್ಲಿ ಲಾಗಿನ್ ಆಗಿ ನಿಮಗೆ OTP ಬರ್ತದೆ. OTP ಆದಮೇಲೆ ನಿಮ್ಮದು ಆಕ್ಟಿವೇಟ್ ಆಗ್ತದೆ. ಆಕ್ಟಿವೇಟ್ ಆದಮೇಲೆ ನೀವು ಎಲ್ಲಿಯಾದರೂ ಅವ್ಯವಹಾರ ನಡೀತಾ ಇತ್ತು, MCC ವಯೋಲೇಷನ್ ಆಗ್ತಾ ಇತ್ತು, ಯಾವುದಾದ್ರೂ ವಸ್ತುಗಳು ನಿಮಗೆ ಕಂಡುಬಂದು ಯಾರಾದರೂ ವಿದೌಟ್ ಪರ್ಮಿಷನ್ ಏನೋ ಮಾಡ್ತಾ ಇದ್ರು ಅಂದರೆ ಅದನ್ನು ನೇರವಾಗಿ, ಅದು GPS ಕನೆಕ್ಟೆಡ್ ಇರ್ತದೆ. ತಾವು ಅಲ್ಲಿ ವಿಡಿಯೋ ಮಾಡ್ಬೋದು, ಆಡಿಯೋ ಮಾಡ್ಬೋದು, ಫೋಟೋ ಮಾಡ್ಬೋದು. ಅದು ಲೈವ್ ಇದ್ರೆ ಮಾತ್ರ, ಅದು ಸುಮ್ಮನೆ ಯಾವುದೋ ಫೋಟೋ ಅಪ್ಲೋಡ್ ಮಾಡಿದರೆ ಬರೋದಿಲ್ಲ. ಲೈವ್ ಫೋಟೋ, ಲೈವ್ ಆಡಿಯೋ, ಲೈವ್ ವಿಡಿಯೋ. ಸೊ ಇದನ್ನ ಮಾಡಿ ನೀವು ಅಲ್ಲಿ ಕಂಪ್ಲೇಂಟನ್ನು ಜಸ್ಟ್ ಅದನ್ನು ಸೆಂಡ್ ಮಾಡಿದರೆ ಅದು ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ಗೆ ಹೋಗ್ತಾರೆ ಬಾಗಲಕೋಟೆ. ಅಲ್ಲಿಂದ ಅದು GPS ಲೊಕೇಶನ್ ಅದಕ್ಕೆ ಟ್ಯಾಗ್ ಇರ್ತದೆ. ಸೊ ಅದನ್ನು ಅಲ್ಲಿ ಯಾರು FST ಇದ್ದಾರೆ, ಫ್ಲೈಯಿಂಗ್ ಸ್ಕ್ವಾಡು ಅಂತ ಅಲ್ಲಿ ನಂಬರ್ ಬುಕ್ ಇರ್ತದೆ. ಆಮೇಲೆ ಅವರು ಯಾರು ಡ್ಯೂಟಿಯಲ್ಲಿದ್ದಾರೆ ಅಂತಲೂ ಅದು ಡ್ಯೂಟಿ ಚಾರ್ಟು ಇರ್ತದೆ. ನೇರವಾಗಿ ಅವ್ರ ಮೊಬೈಲ್ಗೆ ಮೆಸೇಜ್ ಹೋಗ್ತದೆ. ಸೊ ಅವರು ಅದರ ಲೊಕೇಶನ್ ಅದರಲ್ಲಿ ಆನ್ ಮಾಡಿದ ಕೂಡಲೇ ಅದು ಲೊಕೇಶನ್ ತೋರಿಸ್ತದೆ, ಅಲ್ಲಿ ಹೋಗ್ತಾರೆ. ಅದನ್ನು ರಿಪೋರ್ಟನ್ನು ಫೈನಲ್ ಮಾಡಿ ಅದನ್ನು ಅಟೆಂಡ್ ಮಾಡ್ತಾರೆ. ಅವರೇ ಡಿಸ್ಪೋಸ್ ಮಾಡೋದಿದ್ರೆ ಡಿಸ್ಪೋಸ್ ಮಾಡಿ ಕ್ಲೋಸ್ ಮಾಡ್ತಾರೆ. ಇಲ್ಲ ಅಂದರೆ ನಮ್ಮ ಹಂತಕ್ಕೆ ಬರಬೇಕಂದ್ರೆ ನಮಗೆ ರಿಪೋರ್ಟ್ ಕಳಿಸ್ತಾರೆ, ನಾವೇ ಎನ್ಕ್ವೈರಿ ಮಾಡಿ ಅದನ್ನು ಕ್ಲೋಸ್ ಮಾಡ್ತೀವಿ. ನನಗೂ ಆಗಲಿಲ್ಲ ಅಂದರೆ ಇದಕ್ಕೆ FIR ಮಾಡೋದಿದೆ, ದೊಡ್ಡದಾಗ್ತದೆ. ಅದು ತಕ್ಷಣ ನಾನು ಮಾಡಿ FIR ಮಾಡೋಕ್ಕಾಗೋದಿಲ್ಲ. ಅವಾಗ ನಾನು ಅದಕ್ಕೆ ಅವಕಾಶ ಇದೆ ಎಸ್ಕಲೇಟ್ ಮಾಡೋದಕ್ಕೆ, ಮುಂದೆ ಕಳಿಸೋದಕ್ಕೆ. ಸೊ ಅದನ್ನು ಮಾಡಿ ಅಲ್ಲಿ ಕ್ಲೋಸ್ ಮಾಡ್ತೀವಿ. ಸೊ ಸಿ ವಿಜಿಲಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ನು ನಾವು ಕಂಪ್ಲೇಂಟ್ ಲಾಂಚ್ ಮಾಡಿದರೆ ಯಾರಾದರೂ ಸಾಮಾನ್ಯ ಜನ ಆಗಿರ್ಬೋದು, ಯಾರು ಆಗಿರ್ಬೋದು, 100 ಮಿನಿಟಲ್ಲಿ ಅದು ಕ್ಲೋಸ್ ಆಗಬೇಕು. 100 ಮಿನಿಟಲ್ಲಿ ಕ್ಲೋಸ್ ಆಗಬೇಕು. ಎಲ್ಲ ಹಂತ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ಫಸ್ಟ್ 5 ಮಿನಿಟ್ಸು ಅಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ನವರಿಗೆ, 15 ಮಿನಿಟ್ಸು ಅಲ್ಲಿಂದ ಫೀಲ್ಡಿಗೆ ಬರೋದಕ್ಕೆ. ಆಮೇಲೆ ಇವನು ಫೀಲ್ಡ್ ಆಫೀಸರು ಆ ಸ್ಪಾಟಿಗೆ ಹೋಗೋದಕ್ಕೆ ಅವನಿಗೆ 40 ನಿಮಿಷ ಕೊಟ್ಟಿದ್ದಾರೆ. ಆಮೇಲೆ ನನಗೆ ರಿಪೋರ್ಟ್ ಮಾಡೋದಕ್ಕೆ, ನನಗೆ ಎಲ್ಲ ಫೈನಲ್ ಮಾಡೋದಕ್ಕೆ AROಗೆ 40 ನಿಮಿಷ ಕೊಟ್ಟಿದ್ದಾರೆ. ಎಲ್ಲ ಸೇರಿ 100 ಮಿನಿಟ್ಸ್ ಆಗ್ತದೆ. ಈ 100 ಮಿನಿಟ್ಸಲ್ಲಿ ಇದು ಸಿ ವಿಜಿಲ್ ಆ್ಯಪ್ ಕೆಲಸ ಮಾಡ್ತದೆ. ಇದು ಕೂಡ ಬಹಳ ಲಾಸ್ಟ್ MLA ಎಲೆಕ್ಷನಲ್ಲಿ ಬಹಳ ನಾವು ಅದನ್ನು ಅಟೆಂಟಿವ್ ಆಗಿ ಮಾಡಿದ್ದೀವಿ. ಅವಾಗ ನಾನು RO ಆಗಿ ಬೆಳಿಗ್ಗೆಯಲ್ಲಿ ಕೆಲಸ ಮಾಡಿದ್ದೆ. ಬಹಳಷ್ಟು ಕಂಪ್ಲೇಂಟು ನಾವು 100 ಮಿನಿಟ್ ಒಳಗಡೆ ಮಾಡಿ ಇಡೀ ನಮ್ಮ ಡಿಸ್ಟಿಕ್ಕು ಅವಾಗ ಈ ಸ್ಟೇಟಲ್ಲಿ ಒಳ್ಳೆ ಪ್ರೋಗ್ರೆಸ್ಸಲ್ಲಿ ಇದ್ವಿ ನಾವು ಕಂಪ್ಲೇಂಟ್ ಅಟೆಂಡ್ ಮಾಡೋದು. ಸೊ ಇದು ಈ ಸಲನೂ ಅದೇ ರೀತಿಯಾಗಿ ದೂರು ದಾಖಲು ಮಾಡೋದಕ್ಕೆ ಒಂದು ಅವಕಾಶ ಹಾಗೆ ಇದೆ. ಆಮೇಲೆ ಇನ್ನೊಂದು ಮಹತ್ವದ ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಗಿರೀಶ್ ಸ್ವಾತಿ, ಸಂಜಯ್ ಕುಮಾರ್ ಬೆಳಗಾರ್, SP ಕಾಂಬ್ಳೆ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.